ಸಿಎಲ್ಪಿ ಮೀಟಿಂಗ್ ನಡೆಯುತ್ತೆ. ಆ ಸಿಎಲ್ಪಿ ಮೀಟಿಂಗ್ ನಲ್ಲಿ ಸಾಮಾನ್ಯವಾಗಿ ಏನ್ ಚರ್ಚೆ ಆಗಬೇಕಾಗಿತ್ತು, ನಾವು ಸದನದಲ್ಲಿ ಯಾವ ವಿಚಾರವಾಗಿ ಪ್ರಮುಖವಾಗಿ ಚರ್ಚೆ ಮಾಡಬೇಕು, ವಿಪಕ್ಷದವರನ್ನ ಹೇಗೆ ಕಟ್ಟಿ ಹಾಕುವಂತ ಕೆಲಸವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಿಎಲ್ಪಿ ಮೀಟಿಂಗ್ ನಲ್ಲಿ ಚರ್ಚೆ ಆಗಬೇಕಿತ್ತು. ಎಲ್ಲರೂ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಇದನ್ನೇ ಅನ್ಕೊಂಡಿದ್ರು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ನಂತರ ಎಲ್ಲವೂ ಕೂಡ ಬದಲಾಗಿದೆ. ರಿಪಬ್ಲಿಕನ್ದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಬಿಗ್ ಆಕ್ಟಿವ್ ಕುರ್ಚಿ ಕದನದ ಬಗ್ಗೆ ರಿಪಬ್ಲಿಕನ್ದಲ್ಲಿ ಬಿಗ್ ಅಪ್ಡೇಟ್. ನಮ್ಮಪ್ಪನೇ 5 ವರ್ಷ ಪೂರ್ಣಾವಧಿ ಸಿಎಂ ಅಂತ ಹೇಳಿದ್ದಾರೆ. ನನ್ನ ಹೇಳಿಕೆಗೆ ಈಗಲೂ ನಾನು ಬದ್ಧನಾಗಿರ್ತೀನಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪದೇ ಪದೇ ಪುನರುಚ್ಚರಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ವಿವಾದದ ಕಿಡಿಯನ್ನ ಹೊತ್ತಿಸಿಲ್ಲ, ಇದ್ದಿದ್ದನ್ನ ಇರೋದನ್ನೇ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಇವತ್ತು ಸಿಎಲ್ಪಿಯಲ್ಲಿ ತಮ್ಮ ಹೇಳಿಕೆ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಸರ್. ಯೂಶಲಿ ಸಿಎಲ್ಪಿ ಅದೆಲ್ಲ ಚರ್ಚೆ ಆಗೋದಿಲ್ಲ. ಸಿಎಲ್ಪಿ ಚರ್ಚೆ ಆಗೋ ವಿಷಯಗಳೇ ಬೇರೆ. ಅಲ್ಲಿ ಅಧಿವೇಶನ ಟೈಮಲ್ಲಿ ಆಗೋ ಸಿಎಲ್ಪಿ ಮೀಟಿಂಗ್ ನಲ್ಲಿ ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು, ಮತ್ತೆ ಪ್ರತಿಪಕ್ಷಗಳು ಏನಾದ್ರು ಟೀಕೆ ಮಾಡೋದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ತಮ್ಮ ಹೇಳಿಕೆ ಈಗಲೂ ಬದ್ಧವಾಗಿದ್ದೀರಿ ಸರ್? ನೋಡೋಣ ಆಗುತ್ತೆ. ಅಲ್ಲ, ತಮ್ಮ ಹೇಳಿಕೆ ಈಗಲೂ ಬದ್ಧವಾಗಿದ್ದೀರಾ ಅಂತ ಸರ್? ರೆಸ್ಪಾನ್ಸ್ ಮಾಡಲಿ, ಏನ್ ಹೇಳ್ಬೇಕು ಎಲ್ಲ ನೆನ್ನೆ ಹೇಳಿದ್ರಿ ಸರ್. ಆದ್ರೆ ಸರ್, ತಮಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು. ನೋಡೋಣ ಸರ್, ಕೊಟ್ಟಾಗ ನೋಡೋಣ ಅಂತ. ಪ್ರಮುಖವಾಗಿ ಸರ್, ಹೈಕಮಾಂಡ್ ಏನ್ ನಿರ್ಧಾರ ಮಾಡಿ ಹೇಳಬಹುದು ಅಂತ ಸರ್? ನನಗೆ ಗೊತ್ತಾಗುತ್ತೀರಿ ಹೈಕಮಾಂಡ್ ಏನ್ ಹೇಳ್ತಾರೆ ಅಂತ. ನಾನೇನ್ ಹೇಳಿದೀನಿ ಮತ್ತೆ ಅಷ್ಟೇ ಬಿಡಿ. ಮತ್ತಿನ್ನೇನು ನೆನ್ನೆ ಏನ್ ಹೇಳ್ಬೇಕು ಎಲ್ಲ ಆಗಿದೆ. ಮತ್ತಿನ್ನೇನು ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೆ. ಬಹಳ ಪ್ರಮುಖವಾಗಿ ತಮ್ಮ ವಿಚಾರ, ಸಿಎಂ ಪುತ್ರರಾಗಿ ಈ ತರದ ವಿವಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಎಲ್ಲ ಹೇಳಾಗಿದೆ. ಮತ್ತೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸಿಎಂ ಪುತ್ರ ಆಗಿ ನೀವೇ ವಿವಾದದ ಕಿಡಿ ಹೊಚ್ಚಿದ್ರಿ ಅಂತ ಸರ್? ನಾನೇನ್ ವಿವಾದ ಇರೋದನ್ನ ಹೇಳಿದೆ. ಶಾಸಕರಾದಂತಹ ಯತೀಂದ್ರ ಅವರ ಹೇಳಿಕೆ ಮತ್ತು ಸಿಎಲ್ಪಿ ಸಭೆಯಲ್ಲಿ ಚರ್ಚೆ ಆದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಸದ್ಯಕ್ಕೆ ನಾನು ಹೇಳಿಕೆಗೆ ಬದ್ಧವಾಗಿದ್ದೇನೆ, ಮತ್ತೆ ಅದನ್ನು ಹೇಳಿಕೆ ಕೊಡಲ್ಲ. ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ತಮ್ಮ ಹೇಳಿಕೆಗೆ ಏನು ನಿನ್ನೆ ಹೇಳಿಕೆ ಕೊಟ್ಟರು ಅದಕ್ಕೆ ಬದ್ಧವಾಗಿದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂಚಮಠ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸಿಎಲ್ಪಿ ಮೀಟಿಂಗ್ ನಡೆಯುತ್ತೆ. ಆ ಸಿಎಲ್ಪಿ ಮೀಟಿಂಗ್ ನಲ್ಲಿ ಸಾಮಾನ್ಯವಾಗಿ ಏನ್ ಚರ್ಚೆ ಆಗಬೇಕಾಗಿತ್ತು, ನಾವು ಸದನದಲ್ಲಿ ಯಾವ ವಿಚಾರವಾಗಿ ಪ್ರಮುಖವಾಗಿ ಚರ್ಚೆ ಮಾಡಬೇಕು, ವಿಪಕ್ಷದವರನ್ನ ಹೇಗೆ ಕಟ್ಟಿ ಹಾಕುವಂತ ಕೆಲಸವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಿಎಲ್ಪಿ ಮೀಟಿಂಗ್ ನಲ್ಲಿ ಚರ್ಚೆ ಆಗಬೇಕಿತ್ತು. ಎಲ್ಲರೂ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಇದನ್ನೇ ಅನ್ಕೊಂಡಿದ್ರು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ನಂತರ ಎಲ್ಲವೂ ಕೂಡ ಬದಲಾಗಿದೆ. ರಿಪಬ್ಲಿಕನ್ದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಬಿಗ್ ಆಕ್ಟಿವ್ ಕುರ್ಚಿ ಕದನದ ಬಗ್ಗೆ ರಿಪಬ್ಲಿಕನ್ದಲ್ಲಿ ಬಿಗ್ ಅಪ್ಡೇಟ್. ನಮ್ಮಪ್ಪನೇ 5 ವರ್ಷ ಪೂರ್ಣಾವಧಿ ಸಿಎಂ ಅಂತ ಹೇಳಿದ್ದಾರೆ. ನನ್ನ ಹೇಳಿಕೆಗೆ ಈಗಲೂ ನಾನು ಬದ್ಧನಾಗಿರ್ತೀನಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪದೇ ಪದೇ ಪುನರುಚ್ಚರಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ವಿವಾದದ ಕಿಡಿಯನ್ನ ಹೊತ್ತಿಸಿಲ್ಲ, ಇದ್ದಿದ್ದನ್ನ ಇರೋದನ್ನೇ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಇವತ್ತು ಸಿಎಲ್ಪಿಯಲ್ಲಿ ತಮ್ಮ ಹೇಳಿಕೆ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಸರ್. ಯೂಶಲಿ ಸಿಎಲ್ಪಿ ಅದೆಲ್ಲ ಚರ್ಚೆ ಆಗೋದಿಲ್ಲ. ಸಿಎಲ್ಪಿ ಚರ್ಚೆ ಆಗೋ ವಿಷಯಗಳೇ ಬೇರೆ. ಅಲ್ಲಿ ಅಧಿವೇಶನ ಟೈಮಲ್ಲಿ ಆಗೋ ಸಿಎಲ್ಪಿ ಮೀಟಿಂಗ್ ನಲ್ಲಿ ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು, ಮತ್ತೆ ಪ್ರತಿಪಕ್ಷಗಳು ಏನಾದ್ರು ಟೀಕೆ ಮಾಡೋದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ತಮ್ಮ ಹೇಳಿಕೆ ಈಗಲೂ ಬದ್ಧವಾಗಿದ್ದೀರಿ ಸರ್? ನೋಡೋಣ ಆಗುತ್ತೆ. ಅಲ್ಲ, ತಮ್ಮ ಹೇಳಿಕೆ ಈಗಲೂ ಬದ್ಧವಾಗಿದ್ದೀರಾ ಅಂತ ಸರ್? ರೆಸ್ಪಾನ್ಸ್ ಮಾಡಲಿ, ಏನ್ ಹೇಳ್ಬೇಕು ಎಲ್ಲ ನೆನ್ನೆ ಹೇಳಿದ್ರಿ ಸರ್. ಆದ್ರೆ ಸರ್, ತಮಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು. ನೋಡೋಣ ಕೊಟ್ಟಾಗ ನೋಡೋಣ ಅಂತ. ಪ್ರಮುಖವಾಗಿ ಸರ್, ಹೈಕಮಾಂಡ್ ಏನ್ ನಿರ್ಧಾರ ಮಾಡಿ ಹೇಳಬಹುದು ಅಂತ ಸರ್? ನನಗೆ ಗೊತ್ತಾಗುತ್ತೀರಿ ಹೈಕಮಾಂಡ್ ಏನ್ ಹೇಳ್ತಾರೆ ಅಂತ. ನಾನೇನ್ ಹೇಳಿದೀನಿ ಮತ್ತೆ ಅಷ್ಟೇ ಬಿಡಿ. ಮತ್ತಿನ್ನೇನು ನೆನ್ನೆ ಏನ್ ಹೇಳ್ಬೇಕು ಎಲ್ಲ ಆಗಿದೆ. ಮತ್ತಿನ್ನೇನು ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೆ. ಬಹಳ ಪ್ರಮುಖವಾಗಿ ತಮ್ಮ ವಿಚಾರ, ಸಿಎಂ ಪುತ್ರರಾಗಿ ಈ ತರದ ವಿವಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಎಲ್ಲ ಹೇಳಾಗಿದೆ. ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸಿಎಂ ಪುತ್ರ ಆಗಿ ನೀವೇ ವಿವಾದದ ಕಿಡಿ ಹೊಚ್ಚಿದ್ರಿ ಅಂತ ಸರ್? ನಾನೇನ್ ವಿವಾದ ಇರೋದನ್ನ ಹೇಳಿದೆ. ಶಾಸಕರಾದಂತಹ ಯತೀಂದ್ರ ಅವರ ಹೇಳಿಕೆ ಮತ್ತು ಸಿಎಲ್ಪಿ ಸಭೆಯಲ್ಲಿ ಚರ್ಚೆ ಆದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಸದ್ಯಕ್ಕೆ ನಾನು ಹೇಳಿಕೆಗೆ ಬದ್ಧವಾಗಿದ್ದೇನೆ, ಮತ್ತೆ ಅದನ್ನು ಹೇಳಿಕೆ ಕೊಡಲ್ಲ. ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ತಮ್ಮ ಹೇಳಿಕೆಗೆ ಏನು ನಿನ್ನೆ ಹೇಳಿಕೆ ಕೊಟ್ಟರು ಅದಕ್ಕೆ ಬದ್ಧವಾಗಿದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂಚಮಠ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸಿಎಲ್ಪಿ ಮೀಟಿಂಗ್ ನಡೆಯುತ್ತೆ. ಆ ಸಿಎಲ್ಪಿ ಮೀಟಿಂಗ್ ನಲ್ಲಿ ಸಾಮಾನ್ಯವಾಗಿ ಏನ್ ಚರ್ಚೆ ಆಗಬೇಕಾಗಿತ್ತು, ನಾವು ಸದನದಲ್ಲಿ ಯಾವ ವಿಚಾರವಾಗಿ ಪ್ರಮುಖವಾಗಿ ಚರ್ಚೆ ಮಾಡಬೇಕು, ವಿಪಕ್ಷದವರನ್ನ ಹೇಗೆ ಕಟ್ಟಿ ಹಾಕುವಂತ ಕೆಲಸವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಿಎಲ್ಪಿ ಮೀಟಿಂಗ್ ನಲ್ಲಿ ಚರ್ಚೆ ಆಗಬೇಕಿತ್ತು. ಎಲ್ಲರೂ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಇದನ್ನೇ ಅನ್ಕೊಂಡಿದ್ರು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ನಂತರ ಎಲ್ಲವೂ ಕೂಡ ಬದಲಾಗಿದೆ. ರಿಪಬ್ಲಿಕನ್ದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಬಿಗ್ ಆಕ್ಟಿವ್ ಕುರ್ಚಿ ಕದನದ ಬಗ್ಗೆ ರಿಪಬ್ಲಿಕನ್ದಲ್ಲಿ ಬಿಗ್ ಅಪ್ಡೇಟ್.
ನಮ್ಮಪ್ಪನೇ 5 ವರ್ಷ ಪೂರ್ಣಾವಧಿ ಸಿಎಂ ಅಂತ ಹೇಳಿದ್ದಾರೆ. ನನ್ನ ಹೇಳಿಕೆಗೆ ಈಗಲೂ ನಾನು ಬದ್ಧನಾಗಿರ್ತೀನಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪದೇ ಪದೇ ಪುನರುಚ್ಚರಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ವಿವಾದದ ಕಿಡಿಯನ್ನ ಹೊತ್ತಿಸಿಲ್ಲ, ಇದ್ದಿದ್ದನ್ನ ಇರೋದನ್ನೇ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಇವತ್ತು ಸಿಎಲ್ಪಿಯಲ್ಲಿ ತಮ್ಮ ಹೇಳಿಕೆ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಸರ್. ಯೂಶಲಿ ಸಿಎಲ್ಪಿ ಇಲ್ಲಿ ಅದೆಲ್ಲ ಚರ್ಚೆ ಆಗೋದಿಲ್ಲ. ಸಿಎಲ್ಪಿ ಚರ್ಚೆ ಆಗೋ ವಿಷಯಗಳೇ ಬೇರೆ. ಅಲ್ಲಿ ಅಧಿವೇಶನ ಟೈಮಲ್ಲಿ ಆಗೋ ಸಿಎಲ್ಪಿ ಮೀಟಿಂಗ್ ನಲ್ಲಿ ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು, ಮತ್ತೆ ಪ್ರತಿಪಕ್ಷಗಳು ಏನಾದ್ರು ಟೀಕೆ ಮಾಡೋದಕ್ಕೆ ಆ ರೀತಿ ಉತ್ತರ ಕೊಡಬೇಕು, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ತಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ದೀರಿ ಸರ್? ನೋಡೋಣ ಆಗುತ್ತೆ. ಅಲ್ಲ, ತಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ದೀರಾ ಅಂತ ಸರ್? ರೆಸ್ಪಾನ್ಸ್ ಮಾಡಲಿ, ಏನ್ ಹೇಳ್ಬೇಕು ಎಲ್ಲ ನೆನ್ನೆ ಹೇಳಿದ್ರಿ ಸರ್. ಆದ್ರೆ ಸರ್, ತಮಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು. ನೋಡೋಣ ಸರ್, ಕೊಟ್ಟಾಗ ನೋಡೋಣ ಅಂತ. ಪ್ರಮುಖವಾಗಿ ಸರ್, ಹೈಕಮಾಂಡ್ ಏನ್ ನಿರ್ಧಾರ ಮಾಡಿ ಹೇಳಬಹುದು ಅಂತ ಸರ್? ನನಗೆ ಗೊತ್ತಾಗುತ್ತೀರಿ ಹೈಕಮಾಂಡ್ ಏನ್ ಹೇಳ್ತಾರೆ ಅಂತ. ನಾನೇನ್ ಹೇಳಿದೀನಿ ಮುಂದುವರಿಯುವಂತ ಮತ್ತೆ ಅಷ್ಟೇ ಬಿಡಿ. ಮತ್ತಿನ್ನೇನು ನೆನ್ನೆ ಏನ್ ಹೇಳ್ಬೇಕು ಎಲ್ಲ ಆಗಿದೆ. ಮತ್ತಿನ್ನೇನು ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೆ. ಬಹಳ ಪ್ರಮುಖವಾಗಿ ತಮ್ಮ ವಿಚಾರ, ಸಿಎಂ ಪುತ್ರರಾಗಿ ಈ ತರದ ವಿವಾದದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಎಲ್ಲ ಹೇಳಾಗಿದೆ. ಮತ್ತೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸಿಎಂ ಪುತ್ರ ಆಗಿ ನೀವೇ ವಿವಾದದ ಕಿಡಿ ಹೊಚ್ಚಿದ್ರಿ ಅಂತ ಸರ್? ನಾನೇನ್ ವಿವಾದ ಇರೋದನ್ನ ಹೇಳಿದ್ದೀನಿ. ಶಾಸಕರಾದಂತ ಯತೀಂದ್ರ ಅವರ ಹೇಳಿಕೆ ಮತ್ತು ಸಿಎಲ್ಪಿ ಸಭೆಯಲ್ಲಿ ಚರ್ಚೆ ಆದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಸದ್ಯಕ್ಕೆ ನನ್ನ ಹೇಳಿಕೆ ಬದ್ಧವಾಗಿದ್ದೇನೆ, ಮತ್ತೆ ಅದನ್ನು ಹೇಳಿಕೆ ಕೊಡಲ್ಲ. ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ತಮ್ಮ ಹೇಳಿಕೆಗೆ ಏನು ನಿನ್ನೆ ಹೇಳಿಕೆ ಕೊಟ್ಟರು ಅದಕ್ಕೆ ಬದ್ಧವಾಗಿದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸಿಎಲ್ಪಿ ಮೀಟಿಂಗ್ ನಡೆಯುತ್ತೆ. ಆ ಸಿಎಲ್ಪಿ ಮೀಟಿಂಗ್ ನಲ್ಲಿ ಸಾಮಾನ್ಯವಾಗಿ ಏನ್ ಚರ್ಚೆ ಆಗಬೇಕಾಗಿತ್ತು, ನಾವು ಸದನದಲ್ಲಿ ಯಾವ ವಿಚಾರವಾಗಿ ಪ್ರಮುಖವಾಗಿ ಚರ್ಚೆ ಮಾಡಬೇಕು, ವಿಪಕ್ಷದವರನ್ನ ಹೇಗೆ ಕಟ್ಟಿ ಹಾಕುವಂತ ಕೆಲಸವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಿಎಲ್ಪಿ ಮೀಟಿಂಗ್ ನಲ್ಲಿ ಚರ್ಚೆ ಆಗಬೇಕಿತ್ತು. ಎಲ್ಲರೂ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಇದನ್ನ ಅನ್ಕೊಂಡಿದ್ರು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯ ನಂತರ ಎಲ್ಲವೂ ಕೂಡ ಬದಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಬಿಗ್ ಆಕ್ಟಿವ್ ಕುರ್ಚಿ ಕದನದ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಅಪ್ಡೇಟ್. ನಮ್ಮಪ್ಪನೇ 5 ವರ್ಷ ಪೂರ್ಣಾವಧಿ ಸಿಎಂ ಅಂತ ಹೇಳಿದ್ದಾರೆ. ನನ್ನ ಹೇಳಿಕೆಗೆ ಈಗಲೂ ನಾನು ಬದ್ಧನಾಗಿರ್ತೀನಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪದೇ ಪದೇ ಪುನರುಚ್ಚರಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ವಿವಾದದ ಕಿಡಿಯನ್ನ ಹೊತ್ತಿಸಿಲ್ಲ, ಇದ್ದಿದ್ದನ್ನ ಇರೋದನ್ನೇ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಇವತ್ತು ಸಿಎಲ್ಪಿಯಲ್ಲಿ ತಮ್ಮ ಹೇಳಿಕೆ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಸರ್. ಯೂಶಲಿ ಸಿಎಲ್ಪಿ ಇಲ್ಲಿ ಅದೆಲ್ಲ ಚರ್ಚೆ ಆಗೋದಿಲ್ಲ. ಸಿಎಲ್ಪಿ ಚರ್ಚೆ ಆಗೋ ವಿಷಯಗಳೇ ಬೇರೆ. ಅಲ್ಲಿ ಅಧಿವೇಶನ ಟೈಮಲ್ಲಿ ಆಗೋ ಸಿಎಲ್ಪಿ ಮೀಟಿಂಗ್ ನಲ್ಲಿ ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು, ಮತ್ತೆ ಪ್ರತಿಪಕ್ಷಗಳು ಏನಾದ್ರು ಟೀಕೆ ಮಾಡೋದಕ್ಕೆ ಆ ರೀತಿ ಉತ್ತರ ಕೊಡಬೇಕು, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ತಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ದೀರಿ ಸರ್? ನೋಡೋಣ ಆಗುತ್ತೆ. ಅಲ್ಲ, ತಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ದೀರಾ ಅಂತ ಸರ್? ರೆಸ್ಪಾನ್ಸ್ ಮಾಡಲಿ, ಏನ್ ಹೇಳ್ಬೇಕು ಎಲ್ಲ ನೆನ್ನೆ ಹೇಳಿದ್ರಿ ಸರ್. ಆದ್ರೆ ಸರ್, ತಮಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು. ನೋಡೋಣ ಕೊಟ್ಟಾಗ ನೋಡೋಣ ಅಂತ. ಪ್ರಮುಖವಾಗಿ ಸರ್, ಹೈಕಮಾಂಡ್ ಏನ್ ನಿರ್ಧಾರ ಮಾಡಿ ಹೇಳಬಹುದು ಅಂತ ಸರ್? ನನಗೆ ಗೊತ್ತಾಗುತ್ತೀರಿ ಹೈಕಮಾಂಡ್ ಏನ್ ಹೇಳ್ತಾರೆ ಅಂತ. ನಾನೇನ್ ಹೇಳಿದೀನಿ ಮುಂದುವರಿಯುವಂತ ಮತ್ತೆ ಅಷ್ಟೇ ಬಿಡಿ. ಮತ್ತಿನ್ನೇನು ನೆನ್ನೆ ಏನ್ ಹೇಳ್ಬೇಕು ಎಲ್ಲ ಆಗಿದೆ. ಮತ್ತಿನ್ನೇನು ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೆ. ಬಹಳ ಪ್ರಮುಖವಾಗಿ ತಮ್ಮ ವಿಚಾರ, ಸಿಎಂ ಪುತ್ರರಾಗಿ ಈ ತರದ ವಿವಾದದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಎಲ್ಲ ಹೇಳಾಗಿದೆ. ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸಿಎಂ ಪುತ್ರ ಆಗಿ ನೀವೇ ವಿವಾದದ ಕಿಡಿ ಹೊಚ್ಚಿದ್ರಿ ಅಂತ ಸರ್? ನಾನೇನ್ ವಿವಾದ ಇರೋದನ್ನ ಹೇಳಿದ್ದೀನಿ. ಶಾಸಕರಾದಂತ ಯತೀಂದ್ರ ಅವರ ಹೇಳಿಕೆ ಮತ್ತು ಸಿಎಲ್ಪಿ ಸಭೆಯಲ್ಲಿ ಚರ್ಚೆ ಆದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಸದ್ಯಕ್ಕೆ ನನ್ನ ಹೇಳಿಕೆಗೆ ಬದ್ಧವಾಗಿದ್ದೇನೆ, ಮತ್ತೆ ಅದನ್ನು ಹೇಳಿಕೆ ಕೊಡಲ್ಲ. ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ತಮ್ಮ ಹೇಳಿಕೆಗೆ ಏನು ನಿನ್ನೆ ಹೇಳಿಕೆ ಕೊಟ್ಟರು ಅದಕ್ಕೆ ಬದ್ಧವಾಗಿದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.